ಜನರು ಬರ್ತಾ ಇದ್ದಾರೆ. ಮೊದಲನೇ ದಿನ ಕ್ರೌಡ್ ಹೇಗಿದೆ ನೋಡಿ, ಭಾಳ ಜನ, ಭಾಳ ಇನ್ನೂ ರಶ್ ಏನಿಲ್ಲ. ಇವತ್ತೇ ಬಂದು ನೋಡ್ಬೋದು. ವಾಹನ ಚಾಲಕರು ತಮ್ಮ ವಾಹನಗಳನ್ನು ನಿಧಾನವಾಗಿ ಒಳಗಡೆ ಹೋಗೋಣ. ಗೇಟ್ ಒಳಗಡೆ ಬಂದಿದ್ದೀವಿ. ಗೇಟ್ ಒಳಗಡೆ ಬಂದು ಇಲ್ಲಿ ಪ್ರಾಣಿಗಳ ಮಳಿಗೆಗಳಿದ್ದಾವೆ. ಪ್ರಾಣಿಗಳನ್ನು ನೋಡೋಕ್ಕೆ ರೈಟಲ್ಲಿ ಹೋಗೋಣ ಬನ್ನಿ. ನಮಗೆ ರೈಟಲ್ಲ ಲೆಫ್ಟ್. ಇಲ್ಲಿ ಗಿಳಿಗಳ ಚಿಲಿಪಿಲಿಯನ್ನು ನೋಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಳಿಗಳು. ಇಲ್ಲಿ ಫಾರ್ಮ್ ಆ್ಯಂಡ್ ಅಗ್ರೋ ಅವರು ಕೋಳಿಗಳನ್ನು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಇವು ನೋಡಿ DP ಕ್ರಾಸ್ ಕೋಳಿಗಳು ಹೇಗೆ ಇಲ್ಲಿ ಓಡಾಡ್ತಿದ್ದಾವೆ. DP ಕ್ರಾಸ್ ಕೋಳಿಗಳು. ಇಲ್ಲಿ ಬೇರೆ ಬೇರೆ ಥರ ಕೋಳಿಗಳ ಎಕ್ಸಿಬಿಷನ್ ಇದ್ದಾವೆ, ನೋಡೋಣ ಬನ್ನಿ. DP ಕ್ರಾಸ್ ಕೋಳಿಗಳಿದ್ದಾವೆ ನೋಡಿ. ಇಲ್ಲಿ ಜವಾರಿ ಕೋಳಿಗಳಿದ್ದಾವೆ, ನೀವು ನೋಡ್ಬೋದು. ಕೋಳಿ ಸಾಕಾಣಿಕೆಗೆ ಬೇಕಾಗುವ ವಸ್ತುಗಳಿದ್ದಾವೆ ನೋಡಿ. ಇರ್ಬೋದು ಬೇರೆ ಬೇರೆ ಥರ ಉಪಕರಣಗಳಿದ್ದಾವೆ. ಅಂದರೆ ಹಾಲು ಕರೆಯೋ ಮಷೀನ್ಸು ಇಂಥವೆಲ್ಲ ಇದ್ದಾವೆ. ಮತ್ತು ರೇಕಿಂಗ್ ಮಷೀನ್ಸ್ ಅಂತ ಏನು ಹೇಳ್ತೀವಲ್ಲ. ಇಲ್ಲಿ ಬೇರೆ ಬೇರೆ ಥರದ ಮೇವಿನ ತಳಿಗಳಿದ್ದಾವೆ ನೋಡ್ಬೋದು. ಇಲ್ಲಿ ಎತ್ತು ಮತ್ತು ಹೋರಿಗಳ ಪ್ರದರ್ಶನ ಪ್ರಾರಂಭವಾಗಿದೆ ನೋಡಿ. ಇಲ್ಲಿ ಪ್ರೀತಮ್ ಡೈರಿ ಫಾರ್ಮ್ ಅವರು ಬೇರೆ ಬೇರೆ ಥರದ ಪ್ರಾಣಿಗಳ ಅಂದರೆ ಆಕಳುಗಳು, ಎತ್ತುಗಳನ್ನು ಶೋಗಿಟ್ಟಿದ್ದಾರೆ ನೋಡ್ಬೋದು ನೀವು. ಅಮೃತ್ ಮಹಲ್ ತಳಿಯ ಆಕಳು ಮತ್ತು ಹೋರಿಗಳನ್ನು ನೋಡಿ. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕೋಳಿಗಳು ಮಾರಾಟಕ್ಕಿವೆ ಅಂತ ನೋಡೋ. ರಾಜ ಕೋಳಿ. ಸಹ್ಯಾದ್ರಿ ತಳಿಯ ಕೋಳಿಗಳನ್ನು ನೋಡಿ. ಇಲ್ಲಿ ನಾಟಿ ಕೋಳಿಗಳಿದಾವೆ ನೋಡಿ. ಈ ಕೋಳಿಗಳೆಲ್ಲ ಮಾರಾಟಕ್ಕಿದಾವೆ ಅಂತ ನೋಡಿ. ಇಲ್ಲಿ HF ತಳಿಯ ಆಕಳನ್ನು ನೋಡಿ. ಡಿಯೋನಿ ತಳಿಯ ಆಕಳು ನೋಡಿ. ಇಲ್ಲಿ ಹೋರಿಗಳನ್ನ ಅಲಂಕಾರ ಮಾಡಿಕೊಂಡು ಹಬ್ಬ ಮಾಡಕ್ಕೆ ತೊಗೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಈ ಕಾಲೆತ್ತುತ್ತಿದೆ ಆ ಹೋರಿ. ಜಾಫ್ರಾಬಾದಿ ತಳಿಯ ಎಮ್ಮೆ. ಧಾರವಾಡಿ ಕೋನ ಇದೆ ನೋಡಿ. ಇಲ್ಲಿ ಸುರ್ತಿ ಎಮ್ಮೆಯ ತಳಿ. ಧಾರವಾಡಿ ತಳಿ ಎಮ್ಮೆ. ಅತಿ ಹೆಚ್ಚು ಹಾಲು ನೀಡುವ ಮುರ್ರಾ ತಳಿಯ ಎಮ್ಮೆ ಇದೆ ನೋಡಿ. ಇಲ್ಲಿ ಥಾರ್ಪಾರ್ಕರ್ ತಳಿಯ ಆಕಳು. ದಿಯೋನಿ ತಳಿಯ ಆಕಳಿದೆ ನೋಡಿ. ಇಲ್ಲಿ ಗಿರ್ ಆಕಳುಗಳಿದಾವೆ, ನೋಡೋಣ ಬನ್ನಿ. ಇಲ್ಲಿ ಕೆಂಗುರಿ ತಳಿಯ ಕುರಿಗಳಿದಾವೆ, ನೋಡೋಣ ಬನ್ನಿ.
ಇಲ್ಲಿ ಟಗರುಗಳು ಮಾರಾಟಕ್ಕಿದ್ದಾವೆ, ನೋಡೋಣ ಬನ್ನಿ. ಇಲ್ಲಿ DP ಕ್ರಾಸ್ ತಳಿಯ ಕೋಳಿಗಳಿದ್ದಾವೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದು. ಮತ್ತು ಕಾವೇರಿ ತಳಿಯವು ಕೂಡ ಇದ್ದಾವೆ. ಎಲ್ಲೂ ಮಾರಾಟಕ್ಕಿದ್ದಾವೆ. ಮುರ್ರಾ ತಳಿಯ ಕೋಣಗಳಿದ್ದಾವೆ, ನೋಡಿ ಹೇಗಿದ್ದಾವೆ ಇಲ್ಲಿ. ಹಾಗೆ ಪ್ರಾಣಿಗಳ ಎಕ್ಸಿಬಿಷನ್ ಮುಗಿಸ್ಕೊಂಡು ಮುಂದೆ ಹೋಗೋಣ ಬನ್ನಿ. ಇಲ್ಲಿ ಕಬ್ಬಿನ ನರ್ಸರಿ ಸ್ಟಾಲ್ ಇದೆ, ನೋಡ್ಬೋದು. ಇಲ್ಲಿ ನೋಡಿ ಮಂಗ ಅಥವಾ ಕೋತಿಗಳನ್ನು ಓಡಿಸೋ ಪಿಸ್ತೂಲ್ ಇದೆ. ಇದರಲ್ಲಿ ಕಲ್ಲನ್ನು ಹಾಕಿ ಹೊಡೆದ್ರೆ ಹೋಗುತ್ತೆ. ಮಂಗ ಸೌಂಡ್ ಹೆದರ್ಕೊಂಡು ಓಡೋಗುತ್ತೆ. ಇದನ್ನು ಯೂಸ್ ಮಾಡ್ಬೋದು ರೈತರು. ಇದರ ರೇಟು 4,500 ಅಂತ ಹೇಳ್ತಿದ್ದಾರೆ. ಇಲ್ಲಿ ಟಿವಿಯಲ್ಲಿ ನೋಡಿ ಅದು ಹೇಗೆ ಮಂಗಕ್ಕೆ ಕಲ್ಲಲ್ಲಿ ಹೊಡಿತಾರೆ, ಹೇಗೆ ಓಡೋಗುತ್ತೆ. ಮೊದಲನೇ ದಿನ ಅಲ್ವಾ, ಬೆಳಗ್ಗೆ ಇನ್ನೂ ಜನ ಬಂದಿಲ್ಲ. ನಾವೀಗ ಒಳಗಡೆ ಹೋಗೋಣ. ಕೃಷಿ ಮೇಳದಲ್ಲಿ ಅಗ್ರಿಕಲ್ಚರ್ ಎಕ್ಸಿಬಿಷನ್ ನೋಡೋಕ್ಕೆ. ಜಾತ್ರೆ ಇನ್ನೂ ಕೂಡಿಲ್ಲ. ನಾವೀಗ ಕೃಷಿ ಮೇಳದ ಮೇನ್ ಎಕ್ಸಿಬಿಷನ್, ಅಗ್ರಿಕಲ್ಚರ್ ಎಕ್ಸಿಬಿಷನ್ ಹತ್ರ ಬರ್ತಿದ್ದೀವಿ ಗೇಟಿಂದ ನಡ್ಕೊಂಡು. ಆದರೆ ಇವತ್ತು ಒಳಗಡೆ ಹೋಗೋಕ್ಕಾಗಲ್ಲ. ಇವತ್ತಿಷ್ಟೇ ಸಾಕೊಂಡು ನಾಳೆ ನೋಡೋಣ ಉಳಿದಿದ್ದ ಕೃಷಿ ಮೇಳನ. ಈಗ ಕೃಷಿ ವಸ್ತುಗಳ ಪ್ರದರ್ಶನದ ಮಳಿಗೆಗಳ ಒಳಗಡೆ ಹೋಗೋಣ. ಅಗ್ರಿಕಲ್ಚರ್ ಎಕ್ಸಿಬಿಷನ್ನು ಈಗ ಸ್ವಲ್ಪ ಜನ ಬರ್ತಿದ್ದಾರೆ. ಇಲ್ಲೆಲ್ಲ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅಂದರೆ ಬ್ಯಾಂಕ್ಸು ಇಂಥವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನೋಡ್ಬೋದು ನೀವು. ಕೃಷಿ ಸಾಲದ ಬಗ್ಗೆ ಮಳಿಗೆಗಳಿದ್ದಾವೆ. ಇಲ್ಲಿ ಒಳಗಡೆ ಹೋಗಿ ಹೈಟೆಕ್ ಮಳಿಗೆಗಳನ್ನ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಪ್ರಿಯಾನ್ಸ್ ಕಂಪ್ನಿಯನ್ನು ನೋಡ್ತಾ ಇದ್ದೀವಿ. ಇವರು ಬೇರೆ ಬೇರೆ ಥರದ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತಾರೆ. ಅಗ್ರಿಕಲ್ಚರ್ ಕಂಪ್ನಿಯ ಮಾಲೀಕರ ಹತ್ರ ಮಾತಾಡ್ತೀವಿ. ನಮಸ್ಕಾರ, ನಮ್ಮದು ಪ್ರಿಯಾನ್ಸ್ ಅಂತ ಕಂಪ್ನಿ ಹೆಡ್ ಆಫೀಸ್ ನಾವು ಬೆಳಗಾವಿಯಲ್ಲಿದೆ. ನಾವು ಇದೆಲ್ಲ ಸಕ್ಸಸ್ಸಲ್ಲಿ ಡೀಲ್ ಮಾಡ್ತೀವಿ. ಈ ಕೃಷಿ ಬೆಳೆ ನಡೀತಿರೋದ್ರಿಂದ ಅಗ್ರಿ ಬಗ್ಗೆ ಹೇಳ್ತೀನಿ. ನಮ್ಮಲ್ಲಿ ಪ್ರಾಡಕ್ಟ್ ಒಂದು ಮ್ಯಾನ್ಯೂರ್ ಬಂದಿದ್ದು ನೆಕ್ಸ್ಟು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಇದ್ದಾವೆ, ವಾಟರ್ ಸಾಲ್ಯುಬಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಗ್ರೋತ್ ಪ್ರಮೋಟರ್ಸ್ ಇದ್ದಾವೆ. ಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದ್ದಾವೆ. ರೈತರಿಗೆ ಒಂದು ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗಬೇಕು ಅನ್ನೋದು ನಮ್ಮ ಒಂದು ನಿರೀಕ್ಷೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಅಗ್ರಿ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಒಳಗಡೆ ಹೋಗಿ ಎಲ್ಲ ಮಳಿಗೆಗಳಿಗೆ ಒಂದು ರೌಂಡ್ ಹೊಡ್ಕೊಂಡು ಬಂದು ಮುಗಿಸ್ಬಿಡೋಣ ಇವತ್ತಿನ ಡೇನ.